ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಮನೆಯಲ್ಲೇ ಸ್ವಿಸ್ ರೋಲ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನೇ ಉಪಯೋಗಿಸ್ಬಿಟ್ಟು ಈ ಸ್ವಿಸ್ ರೋಲ್ನ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಸ್ವಿಸ್ ರೋಲ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾನಿಲ್ಲಿ 1/4 ಕಪ್ನಷ್ಟು ನೀರನ್ನ ತೊಗೊಂಡಿದ್ದೀನಿ. ಈಗ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚೆಯಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ. ನೀವು ಬೇಕಾದರೂ ಸಕ್ಕರೆನೂ ಉಪಯೋಗಿಸ್ಕೋಬೋದು. ಹಾಗೆ 1 ಚಮಚದಷ್ಟು ನಾನು ಜೇನುತುಪ್ಪನ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಬ್ರೆಡ್ನ ತೊಗೊಂಡಿದ್ದೀನಿ. ಈಗ ಬ್ರೆಡ್ನ ನಾನಿಲ್ಲಿ ಸುತ್ತಲೂ ಅದರದ್ದು ಎಡ್ಜಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲೇ ನೀವು ಉಳಿದಿರುವಂಥ ಬ್ರೆಡ್ಡನ್ನು ಕೂಡ ಉಪಯೋಗಿಸಿ ಇದನ್ನು ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ನಾವು ಸುತ್ತಲೂ ಅದರದ್ದು ಎಡ್ಜಸ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ನಾನು ಎಲ್ಲನೂ ಕಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಸೊ ಈಗ ಎಲ್ಲನೂ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದಾಗಿದೆ. ಈಗ ಏನು ಮಾಡೋಣ, ಒಂದು ಪ್ಯಾನ್ಗೆ ನಾನಿಲ್ಲಿ ಮಿಕ್ಸ್ಡ್ ಫ್ರೂಟ್ ಜಾಮ್ ಬರುತ್ತಲ್ಲ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಒಂದು 3 ಚಮಚದಷ್ಟು. ನಿಮಗೆ ಯಾವ ಜಾಮ್ ಬೇಕು ನೀವು ಅದನ್ನು ಉಪಯೋಗಿಸ್ಕೋಬೋದು. ಆ ಫ್ಲೇವರ್ದು ನಿಮಗೆ ಸ್ವಿಸ್ ರೋಲ್ ರೆಡಿ ಆಗುತ್ತೆ. ಸೊ ಈಗ ನಾನಿಲ್ಲಿ ಇದನ್ನು ಸ್ವಲ್ಪ ಹೊತ್ತು ಬಿಸಿಯಾಗೋಕೆ ಬಿಡ್ತೀನಿ. ಬಿಸಿ ಆದಮೇಲೆ ನೋಡಿ ಈ ರೀತಿಯಾಗಿ ಆಗುತ್ತೆ. ಇದು ಆದಮೇಲೆ ಈಗ ನಾವು ಇದಕ್ಕೆ ಏನು ಮಾಡೋಣ, 1 ಚಮಚದಷ್ಟು ನೀರನ್ನ ಹಾಕ್ಕೊಳ್ಳೋಣ. ನೀರನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ನಿಮಗೆ ಗಟ್ಟಿ ಅನಿಸಿದರೆ ನೀವು ಇನ್ನೊಂದು ಚಮಚ ನೀರನ್ನ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಅದನ್ನು ಗಂಟಿಲ್ದ ಹಾಗೆ ಚೆನ್ನಾಗಿ ನಾವು ಸಿರಪ್ ಇರುತ್ತಲ್ವ ಆ ರೀತಿ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಅದು ರೆಡಿ ಆಗಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ಅದು ಇರಬೇಕು. ಈಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಸೊ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾವು ಮುಂಚೆನೇ ಸಕ್ಕರೆ ನೀರು ರೆಡಿ ಮಾಡ್ಕೊಂಡಿರ್ತೀವಲ್ವ, ಈ ರೀತಿಯಾಗಿ ಅದರ ಮೇಲೆ ನಾವು ಅದನ್ನು ಹಚ್ಕೋಬೇಕಾಗುತ್ತೆ. ಅಥವಾ ನೀವು ಸ್ಪೂನಿಂದ ಕೂಡ ಅದನ್ನು ಹಾಕೋಬೋದು. ನಾನು ತುಂಬ ಏನು ಉಪಯೋಗಿಸ್ತಾ ಇಲ್ಲ, ಸ್ವಲ್ಪನೇ ಉಪಯೋಗಿಸ್ತಾ ಇದ್ದೀನಿ. ಅದಾದಮೇಲೆ ಅದರ ಮೇಲೆ ಜಾಮ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಚ್ಕೋಬೇಕು. ನೋಡಿ, ಈ ರೀತಿಯಾಗಿ ಅದನ್ನು ಹಚ್ಕೋಬೇಕು. ಈಗ ಅದರ ಮೇಲೆ ನಾವು ಡೆಸಿಕೇಟೆಡ್ ಕೋಕೋನಟ್ ಇರುತ್ತಲ್ವ ಅಥವಾ ಒಣ ಕೊಬ್ಬರಿದು ಪುಡಿ ಮಾಡಿಕೊಂಡು ಅದನ್ನು ಈ ರೀತಿಯಾಗಿ ಹಾಕ್ಕೋಬೇಕು. ಒಣ ಕೊಬ್ಬರಿ ಇರುತ್ತಲ್ವ ಅದರದ್ದು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ರೆಡಿ ಮಾಡಿಕೊಂಡು ಇದರ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ಇದರ ಮೇಲೆ ಇನ್ನೊಂದು ಬ್ರೆಡ್ನ ನಾನು ಇಟ್ಕೋತಾ ಇದ್ದೀನಿ. ಅದರ ಮೇಲೆ ಮತ್ತೆ ನಾನು ಸಕ್ಕರೆ ನೀರಿನ ಮಿಶ್ರಣ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ಬ್ರಷಿಂದ ಹಚ್ಕೋತಾ ಇದ್ದೀನಿ. ನೀವು ಬೇಕಾದರೆ ಸ್ಪೂನಿಂದ ಕೂಡ ಇದನ್ನು ಮಾಡ್ಕೋಬೋದು. ಈಗ ಮತ್ತೆ ಇದರ ಮೇಲೆ ನಾವೇನು ಮಾಡಬೇಕಾಗತ್ತೆ, ಜಾಮ್ನ ಹಚ್ಕೋಬೇಕಾಗತ್ತೆ. ಇಲ್ಲಿ ಜಾಮ್ನ ಚೆನ್ನಾಗಿ ಹಚ್ಕೋಬೇಕು. ಅದು ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ನೀವು ತೆಳುವಾಗಿ ಮಾಡಿಕೊಂಡು ಈ ರೀತಿಯಾಗಿ ಹಚ್ಕೋಬೇಕು. ತುಂಬ ತೆಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಹಚ್ಕೊಂಡಿದ್ದಾಗಿದೆ. ಈಗ ಏನು ಮಾಡೋಣ, ಮತ್ತೆ ಇದರ ಮೇಲೆ ನಾವು ಒಣ ಕೊಬ್ಬರಿ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಅಥವಾ ಡೆಸಿಕೇಟೆಡ್ ಕೋಕೋನಟ್ ಯಾವುದಾದ್ರೂ ಸರಿ. ಸೊ ಮನೆಯಲ್ಲೇ ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನು ಪುಡಿ ಮಾಡಿಕೊಂಡು ಈ ರೀತಿಯಾಗಿ ಹಾಕ್ಕೋಬೋದು. ನೋಡಿ, ಈಗ ಹಾಕ್ಕೊಂಡಿದ್ದಾಗಿದೆ. ಈಗ ಏನು ಮಾಡೋಣ, ನಾನಿಲ್ಲಿ ಅಲ್ಯೂಮಿನಿಯಂ ಫೈಲ್ ತೊಗೊಂಡಿದ್ದೀನಿ. ಅದರ ಮೇಲೆ ಈ ಬ್ರೆಡ್ನ ಸ್ಲೈಸ್ನ ನಾನು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ರೋಲ್ ಮಾಡ್ಕೋತಾ ಹೋಗಬೇಕು. ನೋಡಿ, ಹೀಗೆ ತೋರಿಸಿದ್ದೀನಲ್ವ ಆ ರೀತಿಯಾಗಿ ಅದನ್ನು ರೋಲ್ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿಯಾಗಿ ರೋಲ್ ಮಾಡ್ಕೊಂಡ್ಮೇಲೆ ಈಗೇನು ಮಾಡಬೇಕು, ಟೈಟಾಗಿ ಅದನ್ನು ನಾವು ಕ್ಲೋಸ್ ಮಾಡ್ಕೋಬೇಕು. ಹಾಗೆ ಅದರದ್ದು ಎಡ್ಜಸ್ ಇರುತ್ತಲ್ವ ಅದನ್ನು ಕೂಡ ನಾವು ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಅದನ್ನು ಟೈಟಾಗಿ ನಾವು ಅದನ್ನು ಕ್ಲೋಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಅದು ರೆಡಿ ಆಗುತ್ತೆ. ಸೊ ನಾನಿಲ್ಲಿ ಮುಂಚೆನೇ ಇದ್ರ ಜೊತೆಗೆ ನಾನು ಇನ್ನೂ 2 ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಏನು ಮಾಡೋಣ, ಇದನ್ನು ನಾವು 1 ಗಂಟೆ ಫ್ರಿಜ್ನಲ್ಲಿ ಇಡಬೇಕಾಗುತ್ತೆ. ಸೊ ಈಗ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟಾಗಿದೆ. ಈಗ ಅದನ್ನು ಆಚೆ ತಕ್ಕೊಂಡಿದ್ದೀನಿ. ಈಗ ಏನು ಮಾಡೋಣ, ಆ ಅಲ್ಯೂಮಿನಿಯಂ ಫೈಲ್ನೆಲ್ಲ ನಾವು ಅದನ್ನು ಬಿಚ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಅದನ್ನು ಓಪನ್ ಮಾಡ್ಕೋಬೇಕು. ಅಂದರೆ 1 ಗಂಟೆ ಇಡೋದ್ರಿಂದ ಏನಾಗುತ್ತೆ ಅಂದರೆ ಆ ಬ್ರೆಡ್ಡು ಆಮೇಲೆ ಆ ಜಾಮು ಅದೇನು ನಾವು ಮಿಶ್ರಣ ಹಾಕಿ ರೆಡಿ ಮಾಡಿರ್ತೀರಲ್ವ ಅದು ರೋಲು ಸೆಟ್ ಆಗೋಕ್ಕೆ 1 ಗಂಟೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ. ಈಗ ನಾನೆಲ್ಲ ಅಲ್ಯೂಮಿನಿಯಂ ಫೈಲ್ನ ತೆಕ್ಕೊಂಡಿದ್ದೀನಿ. ಸೊ ಈಗ ಏನು ಮಾಡಬೇಕು, ನಾವು ಇದರಲ್ಲಿ 2 ಪೀಸಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಧ್ಯದಲ್ಲಿ ಅದನ್ನು ಕಟ್ ಮಾಡ್ಕೋಬೇಕು.
ಹಾಗೆ ನಾವು ಒಂದೊಂದಾಗಿ ಕಟ್ ಮಾಡ್ಕೋತೀನಿ ನೋಡಿ. ಈ ರೀತಿ ಆಗಿರುತ್ತೆ ಅದು. ಈಗೇನು ಮಾಡೋಣ, ಎಲ್ಲನೂ ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಡೋಣ ಫಸ್ಟಿಗೆ, ಆಮೇಲೆ ಮುಂದಿನ ಪ್ರೊಸೀಜರ್ನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಾನು ಎಲ್ಲನೂ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗೇನು ಮಾಡೋಣ, ನಾವು ಮುಂಚೆನೇ ಜಾಮ್ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದರಲ್ಲೇ ಅದನ್ನು ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನಿಮ್ಮದು ಅದು ಮಿಕ್ಕಿದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಮತ್ತೆ ರೆಡಿ ಮಾಡಿಕೊಂಡು ಇದಕ್ಕೆ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಇಷ್ಟು ತೆಳು ಇರಬೇಕು. ಹಾಗೆ ಒಂದು ಪ್ಲೇಟ್ಗೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸೊ ಈಗೇನು ಮಾಡೋಣ, ಆ ರೋಲ್ನ ಮೊದಲು ಜಾಮ್ನಲ್ಲಿ ಈ ರೀತಿಯಾಗಿ ಅದನ್ನು ಅದ್ಬಿಟ್ಟು, ಆಮೇಲೆ ನಾವು ಇದರಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇರ್ತಲ್ವ ಅದರಲ್ಲಿ ಅದನ್ನು ಚೆನ್ನಾಗಿ ಅದನ್ನು ಅದ್ಕೋಬೇಕು. ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು. ನೋಡಿ ನಾನು ಇನ್ನೊಂದು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಈ ರೀತಿಯಾಗಿ ಜಾಮ್ನಲ್ಲಿ ಮುಂಚೆ ಅದನ್ನು ಅದ್ಕೊಂಡ್ಬಿಟ್ಟು ಆಮೇಲೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರಲ್ಲಿ ಅದನ್ನು ಅದ್ಕೋಬೇಕಾಗತ್ತೆ. ಸೊ ನೋಡಿ ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ಪ್ಲೇಟ್ನಲ್ಲಿ ನಾನು ಅರೇಂಜ್ ಮಾಡ್ಕೋತಾ ಇದ್ದೀನಿ. ನೋಡಿ ಸ್ವಿಸ್ ರೋಲು ಹೇಗೆ ರೆಡಿಯಾಗಿದೆ ಅಂತ. ನಿಮ್ಮ ಮನೆಯಲ್ಲಿ ಬ್ರೆಡ್ ಏನಾದರೂ ಮಿಕ್ಕಿದ್ರೆ, ಅದು ಯಾರೂ ತಿಂತಾ ಇಲ್ಲ ಅಂತಿದೆ, ಈ ರೀತಿ ಮಾಡಿ ನೀವು ಯೂಸ್ ಮಾಡ್ಕೋಬೋದು. ಅಥವಾ ನೀವು ಫ್ರೆಶ್ ಬ್ರೆಡ್ ಇದ್ದರೂ ಯೂಸ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹೊರಗಡೆ ಹೋಗಿ ತಿನ್ನಬೇಕು ಅಂತ ಏನಿಲ್ಲ, ಹೊಸ ಸ್ವೀಟು ಮನೆಯಲ್ಲೇ ಮಾಡ್ದಂಗೆ ಆಗುತ್ತೆ. ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ. ಸಾಫ್ಟ್ ಕೂಡ ಅಷ್ಟೇ ಚೆನ್ನಾಗಾಗಿರುತ್ತೆ. ನೋಡಿ ಯಾವ ರೀತಿಯಾಗಿ ಕಟ್ ಆಗುತ್ತೆ ಅಂತ ನೋಡಿದ್ರಲ್ವ ವೀಕ್ಷಕರೇ. ಮನೆಯಲ್ಲೇ ನಾವು ಸ್ವಿಸ್ ರೋಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ. ಇದಕ್ಕೆ ನೀವು ಬೇಕಿಂಗ್ ಮಾಡೋ ಅವಶ್ಯಕತೆಯೂ ಇಲ್ಲ. ಸೊ ಎಲ್ಲ ಸಾಮಗ್ರಿ ಮನೆಯಲ್ಲೇ ಇರೋದ್ರಿಂದ ನೀವು ಇದನ್ನು ಆದಷ್ಟು ಬೇಗನೆ ಮಾಡ್ಕೊಂಬಿಡ್ಬೋದು. ಸೊ ಒಮ್ಮೆ ಈ ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.